ನಮಸ್ಕಾರ ಕರ್ನಾಟಕ ಜನತೆ, ನನ್ನ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್ ಏನು ಗೊತ್ತಾ, ಇವಾಗ ಎದ್ದಿ ಅಂದರೆ ಆಚೆ ಹೋಗಿದೆ. ನಾನು ಗಣೇಶ ಇವಾಗ ಲೈಕ್ ಎಲ್ಲಿ ಹೋಗೋಣ, ಎಲ್ಲನೂ ಆಚೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ವಿ. ನಾನು ಲೈಕ್ ಏನು ಗೊತ್ತಾ, ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಜಗಳ ಆಯಿತು ಅಂದ್ಬಿಟ್ಟು ಮನೆಯಿಂದ ಆಚೆ ಬಂದಿದ್ದೆ. ಮನೆಯಿಂದ ಆಚೆ ಬಂದ್ಬಿಟ್ಟು ಒಬ್ಬನೇ ಕೂತ್ಕೊಂಡಿದ್ದೆ. ಸೊ ಅವಾಗ ಗಣೇಶ ಫೋನ್ ಮಾಡ್ದೆ, ಎಲ್ಲಿದ್ದೆ ಅಂದ್ಬಿಟ್ಟು. ಸೊ ನನ್ನ ಹತ್ರ ಬಂದ ಅವನು, ಒಬ್ಬನೇ ಎಂತಕ್ಕೆ ಹೋಯ್ತೀಯ ಅಂದ್ಬಿಟ್ಟು. ಎಲ್ಲೂ ಹೋಗ್ತೀಯ ಅಂದ, ಹಂಗೆ ಕೇಳ್ದ. ಎಲ್ಲ ಒಬ್ಬನೇ ಹೋಯ್ತೀನಿ ಅಂತ ಹೇಳ್ತಾ ಇದ್ದೆ. ಎಲ್ಲೂ ಹೋಗ್ಬೇಡ, ನಾನು ಬರ್ತೀನಿ ಜೊತೆ ಅಂತ ಹೇಳ್ದ. ಸೊ ಅದಕ್ಕೇ ಇವಾಗ ಗಣಿ ಬಂದ ಅಂದ್ಬಿಟ್ಟು ಮನೆ ಹತ್ರ ಏನು ಮಾಡೋಣ, ಸರಿ ಎಲ್ಲೋಯ್ತಿ ಅಂತ ಕೇಳಿದೆ. ಎಲ್ಲನೂ ಹೋಯ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಎಲ್ಲನೂ ಓಡಿ ಆಯಿತು, ನೀನು ಎಲ್ಲೋಯ್ತಿ ಅಲ್ಲಿ ಬರ್ತೀನಿ ಅಂತ ಗಣಿ ಹೇಳ್ತಾ ಇದ್ದ. ಯಾವುದನ್ನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೆ. ಲೈಕ್ ಲಾಸ್ಟ್ ಟೈಮು ನಾನು ಇವನು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಲಾಸ್ಟ್ ಟೈಮ್ ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ಇವನು ಬಂದಿರಲಿಲ್ಲ. ಸೊ ಅದಕ್ಕೆ ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಸುಮ್ಮನೆ ಒಂದು ಮಾತು ಹೇಳಿದೆ. ಇವನು ನಡಿ ಹೋಗೋಣ ಅಂದ. ಸೊ ಅದಕ್ಕೇ ಇವಾಗ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇಬ್ರು. ಪೆಟ್ರೋಲ್ ಹಾಕ್ಸಿದ್ದೀವಿ ಫುಲ್ ಟ್ಯಾಂಕು. ಸೀದಾ ಮಾದೇಶ್ವರ ಬೆಟ್ಟಕ್ಕೆ ಹೋಗೋದು ಗೈಸ್ ಇವಾಗ. ಸೊ ಗಾಯ್ಸ್, ಹೋಗೋ ದಾರಿಲಿ ಯಾರು ಸಿಕ್ಕಿದ್ದಾರೆ ನೋಡ್ರಿ ಇಲ್ಲಿ. ನಾಗ, ದರ್ಶನ್ ಬ್ರೋ, ವಿಜಯ್ ಬ್ರೋ ಅವ್ರ ಬಾಯ್ಸು. ಗಾಯ್ಸ್ ನಮಗೆ ಗೊತ್ತೇ ಇಲ್ಲ ಇವ್ರು ಸಿಗ್ತಾರೆ ಅಂತ, ಸುಮ್ಮನೆ ಹೋಯ್ತಾ ಇದ್ವಿ. ಹೋಗೋ ದಾರಿಲೇ ಸಿಕ್ಕಿದ್ದಾರೆ ಎಲ್ಲ. ಪೀಸ್ ಮಾಡ್ರಿ, ಹಂಗೆ ಎಲ್ಲ ತೋರಿಸ್ರಿ ಮಸ್ತಾಗಿ. ಇವಾಗ ಇವರು ಸಿಕ್ಕಿದ್ದಾರೆ ಗಾಯ್ಸ್ ಕಂಪ್ನಿಗೆ. ಗಾಯ್ಸ್ ನಾಗ ಫುಲ್ ಇದ್ದೇಲೆ ಅವನೇ. ಗಾಯ್ಸ್ ನೋಡಿ ಯಾರ್ಯಾರು ಸಿಕ್ಕಿದ್ದಾರೆ ನಮಗೆ ಹೋಗೋ ದಾರಿಲೇ. ನಾಗ, ನಿನ್ನ ಫ್ಯಾನ್ಸ್ಗೆ ಏನೇನಾಗ ಇಷ್ಟಪಡ್ತೀಯಾ? ಸೈಟ್ ಅನ್ಕೋ ಗಾಯ್ಸ್. ಲಿಟ್ರಲಿ ಹೋಗೋ ದಾರಿಲೇ ಸಿಕ್ಕಿರೋದು ಅನ್ಕೊಳ್ರಿ ಎಲ್ಲರೂ ನಮಗೆ. ನಾವಿನ್ನ ಎಲ್ಲ ತಾಳ್ಬೆಟ್ಟಾಗಿಟ್ಟ ಅಥವಾ ಸಿಗ್ತಾರೆ ಇವರು ಅಂದ್ಕೊಂಡು ನಾವಿದ್ರೆ ಇಷ್ಟು ಬೇಗ ದರ್ಶನ ಕೊಡ್ತಾ ಇರೋದು. ಯಾಕೆ ಬ್ರೋ ಮಗಾನೇ ಮುಚ್ಕೊಂತ ಇದ್ದೀರಲ್ಲ ಬ್ರೋ. ಸೊ ಗಾಯ್ಸ್ ಇಲ್ಲೊಂದು ಸ್ವಲ್ಪ ಟೀಗಿ ಕುತ್ಕೊಂಡು ಬಿಟ್ಟರೆ ಸೀದಾ 700, ಇಲ್ಲಾಂದರೆ ತಾಳ್ಬಿಟ್ಟ. ಗಾಯ್ಸ್ ನವಿಲು ಹೋಗ್ಬಿಡ್ತು ನವಿಲು. ಸೊ ಗಾಯ್ಸ್ ಇವಾಗ ಬೆಟ್ಟಕ್ಕಲ್ಲ ತಾಳ್ಬೆಟ್ಟಕ್ಕೆ ಬಂದಿರೋದು ಗೈಸ್. ಇವಾಗ ತಾಳ್ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲ ಇವಾಗ ವಿಭೂತಿ ಹಚ್ಕೊಂಡು ಸೀದಾ ಬಿಟ್ಟರೆ ಇಲ್ಲಿಂದ ಬೆಟ್ಟಕ್ಕೆ ಆವಾಗ ಹೋಗೋದು. ಇದು ತಾಳ್ಬೆಟ್ಟ. ಎಷ್ಟು ಸಲ ಬಂದಿದ್ದೆ ಅಲ್ಲಿಗೆ? ನಾನು ಒಂದೇ ಸಲ ಬಂದ್ಬಿಟ್ಟು ಈ ಥರ ತಿಳ್ಕೊಂಡಿದ್ದೀನಿ. ನೀನು ಎಷ್ಟು ಸಲ ಬಂದಿದ್ದೆ? ಏನು ಮಾಡ್ತಾ ಇರೋದು? ನಾಗ ಕಣ್ಬಿಡು. ಸೊ ಗಾಯ್ಸ್ ತಾಳ್ಬೆಟ್ಟ ದಾಟಿದ್ದೀವಿ. ಇವಾಗ ಸೀದಾ ಉಗೇ ಮಾದಪ್ಪ. ನಾನು ಇವಾಗ ಸೀದಾ ಮಾದಪ್ಪನ ಹತ್ರ ಹೋಗೋಣ. ಇವಾಗ ಒಳ್ಳೊಳ್ಳೆ ವ್ಯೂಸ್ ಇದೆ. ವ್ಯೂಗಳು ನೋಡ್ಕೊಂಡು ಮಸ್ತಾಗಿ ಪೀಸಾಗಿ ಹೋದ್ರೆ ಇವಾಗ ಜಾಕೆಟ್ ಸ್ವ್ಯಾಪ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಎಲ್ಲ ಫೋಟೋದಲ್ಲೂ ಆ ಜಾಕೆಟ್ ಇತ್ತು ನನ್ನ ಹತ್ರ. ಸೊ ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸೋಣ ಅಂದ್ಬಿಟ್ಟು ಇವ್ನು ಹಾಕೊಂಡಿದ್ದೀನಿ. ಇವನು ಹೆಂಗೂ ಸೂಟ್ ಆಗ್ತಿತ್ತು, ಪ್ಯಾಂಟ್ಗೆ ಹಾಕೊಂಡಿದ್ದಾನೆ. ನಮ್ಮ ಬಾಯ್ಸಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಕರ್ನಾಟಕ ಬಾವುಟ ಹಾಕೊಂಡು. ಸೊ ಗಾಯ್ಸ್ ತ್ರಿಶೂಲ ಹತ್ರ ತಗೊಳ್ಳೋಣ ಅಂತ ಬಂದಿದ್ದೀವಿ. ಯಾಕೆ ಈ ಥರ ಆರು ನೋಡಿತಾರೆ ಹೋಗ್ಬೇಕಂತ ಈ ಥರ ಗೊತ್ತಿಲ್ಲ ಗೈಸ್. ಏನು ಹೇಳಿ ಗೈಸ್ ಇರೋದು ನೋಡಿ ಯಾವ ಥರ ಇದೆ ವ್ಯೂ. ಏನೋ ಗಣೇಶ್ ವ್ಯೂ ಸ್ವರ್ಗ ಇದ್ದಂಗೆ ಐತಲ್ಲೋ. ಸೊ ಗಾಯ್ಸ್ ಯಾವುದೋ ಒಳ್ಳೆ ಸ್ಪಾಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ದರ್ಶನ್ ಬ್ರೋ ಅವರು. ನೋಡಿ ಹೆಂಗಿದೆ. ಹೋದ ಸಲ ಬಂದಿದ್ದೀನಿ, ಇಲ್ಲಿ ಗಂಟ ಬಂದಿದ್ದೀವಿ, ಆದರೆ ಯಾವ್ದು ಸ್ಪಾಟೇ ನೋಡಿಲ್ಲ. ಏನು ಹೌದಾ? ಹೆಂಗೆ
ದರ್ಶನ್ ಬ್ರೋನ ಕೇಳಿ ಹೇಳ್ತಾರೆ. ಬ್ರೋ ಏನಾಗಿದ್ದು ಬ್ರೋ? ಗೈಸ್ ಸ್ಪಾಟ್ ಅಂತೂ ಮಸ್ತಾಗಿದೆ ಬ್ರೋ. ಹೆಂಗ್ ಬ್ರೋ ಅಡಿ ಜಡಿ ಮಾಡ್ತೀರಾ ಈ ಥರ ಸ್ಪಾಟ್ಗಳು ನೀವು? ಗೈಸ್ ಹೆಂಗಿದೆ ಅವು? ಉಯ್. ಸೊ ಗೈಸ್ ಇಷ್ಟ ಸ್ವಲ್ಪ ಎಷ್ಟಾಗಿತ್ತು. ಸೊ ಇವಾಗೆಲ್ಲ ದರ್ಶನಕ್ಕೆ ಹೋಗ್ತಾ ಇದೀವಿ. ಎಲ್ಲ ರೆಡಿಯಾಗಿದ್ದಾರೆ. ಹೋಗಿ ದರ್ಶನ ಮಾಡಿಕೊಂಡು ಇವಾಗ ಏನು ಮಾಡೋಣ ಅಂದ್ಬಿಟ್ಟು. ಸೊ ಗೈಸ್ ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಸ್ನಾನ ಮಾಡಿಲ್ಲ. ತೇರು ಗಾಯ್ಸ್ ತೇರು. ಸೊ ಗಾಯ್ಸ್ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇವಾಗ ಆಚೆ ಬಂದು ಇವಾಗ ಫೋಟೋಸ್ ತಗೋಬೇಕು. ಫೋಟೋಸ್ ತಗೊಂಡು ಗಾಯ್ಸ್ ಬೇಜಾರು ಅನ್ಕೊಳ್ಳಿ ಗೈಸ್. ಬರೀ ಎರಡು ಸುತ್ತ ಕಾಲು ನೋಗ್ತಿದೆ. ಇನ್ನು ಅಲ್ಲಿ ಗಂಟೆ ಹೆಂಗೆ ಹೋಗೋದು? ಗಣೇಶ್ ಜಾಕೆಟ್ ನಿಂದು ಡಿಕ್ಕಿಲೇ ಇರ್ಬೇಕಲ್ಲ. ನೋಡೋಸಲಿ ಡಿಕ್ಕಿಲಿ ಅಂತ ಹೇಳಿದ್ನಲ್ಲ. ಸೊ ಗಾಯ್ಸ್ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಇವಾಗ ಅವರೆಲ್ಲ ಅಲ್ಲೇ ಇದ್ದಾರೆ. ಇವಾಗ ನಾನು ಗಣಿ ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಎಷ್ಟು ಗಣಿ? ಮುಂದೆ ನೋಡು ಟೈಮ್ ಎಷ್ಟು? ಗೈಸ್ 10:45 ಟೈಮು. ಮನೆಗೆ ಹೋಗೋಷ್ಟರಲ್ಲಿ ಗೈಸ್ 4 ಗಂಟೆ ಅಷ್ಟೊಂದು ಮನೆ ಹೋಗ್ತೀವಿ ಗೈಸ್. ಆಗಲ್ಲ ಗಾಯ್ಸ್, ಹೋಗಲ್ಲ. ಚಿಕ್ಕಿ ಬರೋ ಗಾಯ್ಸ್ ಹೋಗ್ತಾ ಇದ್ವಿ. ನೋಡಿದ್ರೆ ಪೆಟ್ರೋಲ್ ಖಾಲಿ. ಯಾರಾದರೂ ಬರ್ತಾರಾ ಅಂದರೆ ಬರೀ 4 ವೀಲರ್ ಬರ್ತಾಯಿದೆ. 2 ವೀಲರನ್ನು ಬಂದರೆ ಟೂವಿಂಗ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಗಂಟ. ಬಿಸಿಲು ಸರಿಯಾಗೈತಪ್ಪ. ಸುಸ್ತು ಅಂದರೆ ಸುಸ್ತು. ಹೋಗಿ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು ಅನಿಸ್ತು. ಸೊ ಗಾಯ್ಸ್ ಮತ್ತೆ ಇವಾಗ ಎಲ್ಲಿ ಬಂದಿದ್ದೀವಿ ಗೊತ್ತಾ? ಗಗನ ಚುಕ್ಕಿ. ಬಿಸಿಲು ಗಾಯ್ಸ್, ಬಿಸಿಲು ಅಂದ್ಕೊಳ್ಳಿ. ಸೀದಾ ಅಲ್ಲಿಂದ ಬಂದಿರೋದು ಇಲ್ಲಿಗೆ. ಮಸ್ತಾಗಿಲ್ವಾ ವ್ಯೂ? ಆದರೆ ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ನೀರು ಕಡಿಮೆ. ಇಲ್ಲಿ ಮಾತ್ರ ಕರೆಕ್ಟಾಗಿದೆ ನೀರು. ಇದೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಸೊ ಗಾಯ್ಸ್ ಕಗ್ಲಿಪುರಕ್ಕೆ ಬಂದ್ವಿ. ಕಗ್ಲಿಪುರದಲ್ಲಿ ಊಟ ಮಾಡೋಕ್ಕಂತ ನಿಲ್ಸಿದ್ದೀವಿ. ಊಟ ಮಾಡಿಕೊಂಡು ಹೋಗೋದು ಮಲ್ಕೊಳ್ಳೋದೇ ಕೆಲಸ. ಇವಾಗ ಏನೂ ಕೆಲಸ ಇಲ್ಲ ಗಾಯ್ಸ್. ಗಾಯ್ಸ್ ಮನೆಗೆ ಬಂದೆ. ಬರ್ಬೇಕಾದ್ರೆ ಬಿದ್ದಾಕ್ಬಿಟ್ಟಿದ್ದೀನಿ ಗಾಯ್ಸ್. ನಾನು ಗಣೇಶ ಬಿದ್ದಾಕ್ಬಿಟ್ವಿ. ಫುಲ್ಲು ಗಾಯ. ಕಣ್ಣಿಗೆ ಸಡನ್ನಾಗಿ ಏನೋ ಒಂಥರ ಮಂಜು ಆಯಿತು ಅಂದ್ಬಿಟ್ಟು ಹೋಗಿ ಯಾವುದೋ ಗೋಡೆ ಕೂತ್ಬಿಟ್ಟಿರೋದು ಗಾಯ್ಸ್. ಏನು ಗೊತ್ತಾ ಇದೆ ಏನೋ ಮಾಡೋಣ. ಎಷ್ಟು ಹಾಸ್ಪಿಟ್ಲಿಗೆ ಹೋಗಬೇಕು. ಸೊ ಗಾಯ್ಸ್ ಇವಾಗ ಬ್ಯಾಂಡೇಜ್ ಎಲ್ಲ ಕಟ್ಕೊಂಡು ಒಂದು ಆಚೆ ಹೋಗಿದ್ವಿ ನಾನು ತುಷಾರ. ಸೊ ಇವಾಗ ಮನೆಗೆ ಊಟ ಮಲ್ಕೋಬೇಕು. ಇದು ಮತ್ತು ಇದು ಏನಾಗ್ತಾ ಇದೆ. ಸೊ ಇವಾಗ ಟ್ಯಾಬ್ಲೆಟ್ ತೊಗೊಂಡು ಮಾಡ್ಕೋಬೇಕು. ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡೋಣ ಗೈಸ್. ಸೊ ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.